ನೋಡಿ ಫ್ರೆಂಡ್ಸ್, ಜೋಳ ಒಂದು ಬಟ್ಲು ತೊಗೊಂಡಿದ್ದೀನಿ. ಬೇಯಿಸ್ತಾ ಇರೋದು ಹಸಿ ಜೋಳ ಇದು. ಹಾಗೆ ಚಿಲ್ಲಿ ಪೌಡರ್, ಕಡಲೆ ಹಿಟ್ಟು ಸ್ವಲ್ಪ, ಮತ್ತು ಈರುಳ್ಳಿ ಹಚ್ಕೊಂಡಿದ್ದೀನಿ ಸಣ್ಣಗೆ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕ್ರಿಸ್ಪಿಯಾಗಿ ಬರೋದಕ್ಕೆ ಸ್ವಲ್ಪ ಇದು ಅಕ್ಕಿ ಹಿಟ್ಟು, ಮತ್ತು ಇದು ಸಬ್ಸಿಗೆ ಸೊಪ್ಪು. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇದ್ದೀನಿ. ಈ ಜೋಳನ ರುಬ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ಚೆನ್ನಾಗಿ ರುಬ್ಕೊಂಡು. ನೋಡಿ ಫ್ರೆಂಡ್ಸ್, ಈ ಥರ ತರಿಗೆ ರುಬ್ಕೋಬೇಕು. ತುಂಬ ನುಣ್ಣಗೆ ಮಾಡ್ಕೊಬಾರ್ದು, ತರಿ ಇರಬೇಕು. ಈಗ ಇದಕ್ಕೆ 1 ಕಪ್ಪು ಈರುಳ್ಳಿ ಹಾಕ್ತಾ ಇದ್ದೀನಿ. ಮತ್ತು ಕಟ್ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಹಸಿಮೆಣಸಿಕಾಯಿ, ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಹಾಗೆ ಸಬ್ಸಿಗೆ ಸೊಪ್ಪು ಒಂದು ಸಣ್ಣ ಬೋಲ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ 2 ಕಪ್ಪು ಕಡಲೆ ಹಿಟ್ಟು, ನೋಡಿ ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿಕಾಯಿ ಪುಡಿ, ಸಾಲ್ಟು, ನೋಡಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ವಡೆ. 1-2 ಸ್ಪೂನ್ ಸಾಕು. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ನೋಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರೆಲ್ಲ ಏನು ಹಾಕಬಾರ್ದು, ಹಾಗೆ ಮಿಕ್ಸ್ ಮಾಡಬೇಕು. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಘಮ ಅಂತೂ ಸಖತ್ತಾಗೆ ಸೂಪರಾಗಿದೆ ಪರಿಮಳ. ಈ ಥರ ವಡೆ ಥರ ತಟ್ಟಿ ಎಣ್ಣೆಗೆ ಹಾಕಿ ಬೇಯಿಸ್ಬೇಕು. ಎಲ್ಲ ನೀಟಾಗಿ ರೆಡಿ ಆಗಿದೆ. ಈಗ ಸ್ಟವ್ ಮೇಲೆ ಎಣ್ಣೆ ಇಟ್ಬಿಟ್ಟು ಬಿಸಿ ಮಾಡಿಕೊಂಡು ಇದನ್ನು ಹಾಕಿ ಬೇಯಿಸ್ಬೇಕು. ಇವಾಗ ರೆಡಿ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್, ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ನೋಡಿ ಇಷ್ಟು ತಗೊಂಡು ಈ ರೀತಿ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೊಳ್ಳಿ. ಬಟ್ಟೆ ಮೇಲಾದರೂ ಹಾಕ್ಕೊಳ್ಬೋದು. ನಾನಂತೂ ಕೈಯಲ್ಲೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಯಬೇಕು. ಈ ಜೋಳದಿಂದ ಮಾಡಿರೋಂಥ ದೋಸೆ ಇರ್ಬೋದು, ಪಡ್ಡು ಇರ್ಬೋದು, ವಡೆ ಇರ್ಬೋದು, ಬೋಂಡ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸ್ನ್ಯಾಕ್ಸ್ಗೆ ಇದು ಬೋಂಡ ಮತ್ತು ವಡೆ ತುಂಬ ಚೆನ್ನಾಗಿರುತ್ತೆ.
ಕಟ್ಲೆಟ್ ಕೂಡ ಮಾಡ್ಬೋದು ಹಾಗೆ ತವಾ ಮೇಲೆ. ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ತುಂಬ ಬೇಗ ಆಗುತ್ತೆ ಈ ರೆಸಿಪಿ. ಜೋಳದ್ದು ದೋಸೆ ಪಡ್ಡು ಎರಡೂ ಕೂಡ ಬೇಗ ಮಾಡಿ ಕಳಿಸ್ಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಖುಷಿ ಖುಷಿಯಾಗಿ. ನೀವು ಮಾಡಿ, ಚೆನ್ನಾಗಿರುತ್ತೆ. ವಡೆ ಇನ್ನೂ ಬೇಯ್ತಾ ಇದೆ. ಈಗ ಉಲ್ಟಾ ಮಾಡಿ ಬೇಯಿಸ್ತಾ ಇದ್ದೀನಿ. ಒಂದ್ಸರಿ ಟೇಸ್ಟ್ ನೋಡಿದ್ರೆ ಫ್ರೆಂಡ್ ಮತ್ತೆ 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 ತಿನ್ನಬೇಕು ಅನಿಸುತ್ತೆ. ಅಂಥ ಟೇಸ್ಟಿಯಾಗಿದೆ ಈ ವಡೆ. ಕಡಲೆಬೇಳೆದು ಇಷ್ಟನೇ ಆಗಲ್ಲ, ಜಾಸ್ತಿ ಇದನ್ನೇ ಲೈಕ್ ಮಾಡ್ತೀರಾ, ಅಷ್ಟು ಚೆನ್ನಾಗಾಗತ್ತೆ. ನೋಡಿ ಒಂದ್ಸರಿ ಟ್ರೈ ಮಾಡಿ. ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಇದೇ ಫಸ್ಟು ನಾನು ಮಾಡ್ತಾ ಇರೋದು. ಚೆನ್ನಾಗಿ ಬಂದರೆ ಆಗಾಗ ಮಾಡ್ತೀನಿ. ಇನ್ಮೇಲೆ ಜೋಳ ಎಲ್ಲೇ ಸಿಕ್ಕಿದ್ರು ನಮ್ಮೂರ ಸಂತೆನಲ್ಲಿ ಜೋಳ ಸಿಕ್ಕತ್ತೆ. ಆಗಾಗ ತಂದಾಗ ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ವಿ. ಒಂದು 15 ದಿನ 10 ದಿನ ಇಟ್ಟು ಬಿಸಾಡಿ ಬೇಕಾಬಿಟ್ಟು ಮಾಡ್ತಾ ಇದ್ವಿ. ಇವಾಗ ಚಳಿ ಇದೆಯಲ್ಲ, ಸ್ವಲ್ಪ ಮಳೆ ಚಳಿ ಇದೆ, ಏನಾದರೂ ಸ್ನ್ಯಾಕ್ಸ್ ಬೇಕು ಖಾರವಾಗಿ ಅಂತ ಅನಿಸುತ್ತೆ. ಅದರಿಂದ ಇವತ್ತು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡೋಣ ಹೇಗೆ ಟೇಸ್ಟ್ ಬರುತ್ತೆ ಅಂತ. ಗಮ್ಮ ಅಂತೂ ಸಖತ್ತಾಗಿದೆ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ಅಂತ ತೋರಿಸಿದ್ದೀನಿ. ಅದನ್ನೆಲ್ಲ ಹಾಕಿ ನೀವು ಕೂಡ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಹೇಳಿ. ನೋಡಿ, ಒಂದು ಬ್ಯಾಚ್ ವಡೆ ಆಗಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ತುಂಬ ಚೆನ್ನಾಗಿದೆ. ಇದ್ರ ಜೊತೆ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಇವಾಗ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಒಳ್ಳೆ ಕ್ರಿಸ್ಪಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಮಾಡ್ಕೊಳ್ಳಿ ಇದೇ ಥರ. ಸೂಪರ್. ವಡೆ ಇನ್ನೇನು ಬೇಯ್ತಾ ಇದೆ, ಅಷ್ಟರಲ್ಲಿ ಕಾಫಿ ರೆಡಿ ಮಾಡ್ಕೊಬಿಡೋಣ. ಕಾಫಿ ವಡೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ವಡೆ ಗರಿಯಾಗಿ ಬೇಯ್ತಾ ಇದೆ. ತೆಗಿಬೇಕೀಗ. ನೋಡಿ ಫ್ರೆಂಡ್ಸ್, ಮುಸ್ಕಿನ ಜೋಳದ್ದು ವಡೆ ಹಾಗೆ ಬಿಸಿ ಬಿಸಿ ಕಾಫಿ ಎಲ್ಲ ರೆಡಿ ಆಗಿದೆ. ಗರಿಯಾಗಿ ಕ್ರಿಸ್ಪಿಯಾಗಿ ತಿಂತಾ ಇದ್ರೆ ಸೂಪರ್ ಆಗಿದೆ. ಸೂಪರ್. ಈ ತರ ನೀವು ಟ್ರೈ ಮಾಡಿ. ಮುಸ್ಕಿನ ಜೋಳ ತಂದ್ರೆ ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಕಾಫಿ ಜೊತೆ ಪರ್ಫೆಕ್ಟ್ ಸ್ನ್ಯಾಕ್ಸ್. ಈ ತರ ನೀವು ಮಾಡ್ಕೊಳ್ಳಿ. ಖಾರವಾಗಿ ಕ್ರಿಸ್ಪಿ ಆಗಿದ್ಯಾ? ಗರಿ ಆಗಿದ್ಯಾ? ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮುಸ್ಕಿನ ಜೋಳದ್ದು ಬಿಸಿ ಬಿಸಿ ವಡೆ, ಕಾಫಿ, ಸಂಜೆ ಸ್ನ್ಯಾಕ್ಸ್ ರೆಡಿ ಇದೆ. ಕ್ರಿಸ್ಪಿಯಾಗಿ ಖಾರವಾಗಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಮಾಡ್ಕೊಳ್ಳಿ, ತಿನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಎಲ್ಲರಿಗೂ ಹೆಚ್ಚೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಕಾಫಿ ವಡೆ ಬನ್ನಿ ಎಲ್ಲರೂ. ಬಿಸಿ ಕಾಫಿ
ಆಯ್ತು ಚೆನ್ನಾಗೈತಮ್ಮ. ಸಖತ್ತಾಗಿದೆ ಕಾಫಿ. ಹೆಂಗೈತೆ ಕಾಂಬಿನೇಷನ್? ಟೇಸ್ಟ್ ಹೆಂಗೈತೆ ಒಳಗೆ ಕಾಫಿ? ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಲೈಕ್ ಮಾಡೋದು, ಬೆಲ್ ಬಟನ್ ಅಮ್ಕೋದು ಮರಿಲೇಬೇಡಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ.